ಒಬ್ಬ ಮನುಷ್ಯ ಹುಟ್ಟಿದ ನಗರದಲ್ಲಿ ಉಸಿರಾಡುವುದೇ ಅವನ ಆರೋಗ್ಯಕ್ಕೆ ಅಪಾಯವಾಗಿದೆ ಎಂಬುದನ್ನ ಒಮ್ಮೆ ಕಲ್ಪಿಸಿಕೊಂಡು ನೋಡಿ. ಆದ್ರೆ ದೆಹಲಿ ಮತ್ತು ಸುತ್ತಮುತ್ತಲಿನ ಲಕ್ಷಾಂತರ ಜನರಿಗೆ ಇದು ಕಲ್ಪನೆಯಲ್ಲ, ನಿಜ ಜೀವನ. ಶಕ್ತಿ ಮತ್ತು ಗೌರವದ ಪ್ರತೀಕವಾಗಿದ್ದ ಭಾರತದ ರಾಜಧಾನಿ ದೆಹಲಿ ಇಂದು ಪ್ರಪಂಚದ ಅತ್ಯಂತ ಮಾಲಿನ್ಯಗ್ರಸ್ತ ನಗರವಾಗಿದೆ. ಅಲ್ಲಿ ಗಾಳಿ ವಿಷವಾಗಿ ಮಾರ್ಪಟ್ಟಿದೆ. ಈ ಭೀಕರ ಸ್ಥಿತಿಗೆ ಕಾರಣವೇನು? ವಾಹನಗಳ ಹೊಗೆ, ಕಟ್ಟಡ ನಿರ್ಮಾಣದ ಧೂಳು, ಕೃಷಿ ತ್ಯಾಜ್ಯಕ್ಕೆ ಹಾಕುವ ಬೆಂಕಿ ಎಲ್ಲವೂ ಕಾರಣಗಳೇ ಸರಿ. ಆದ್ರೆ ಅತಿದೊಡ್ಡ ತಪ್ಪು ರಾಜಕೀಯ ನಿರಾಕರಣೆಯಲ್ಲಿದೆ. वैसे ही ये क्लाइमेट चेंज नहीं हुआ है, हम चेंज हो गए. ಸಂಕಟದ ತೀವ್ರತೆಯನ್ನ ಒಪ್ಪಿಕೊಳ್ಳುವ ಬದಲು ಬಿಜೆಪಿ ಸರ್ಕಾರವು ಅದನ್ನ ಮತ್ತೆ ಮತ್ತೆ ತಳ್ಳಿ ಹಾಕುತ್ತಿದೆ. ಆ ಮೂಲಕ ಪರಿಹಾರವನ್ನೇ ವಿಳಂಬ ಮಾಡುತ್ತಿದೆ. ಇನ್ನೂ ವಿಪರ್ಯಾಸವೆಂದ್ರೆ ರಾಜ್ಯ AQI ಮಾನಿಟರ್ಗಳ ಸುತ್ತ ನೀರನ್ನ ಸಿಂಪಡಿಸಿ ಶುದ್ಧ ಗಾಳಿಯಂತೆ ತೋರಿಸುವ ಪ್ರಯತ್ನದ ಮೂಲಕ ಮಾಲಿನ್ಯ ಮಟ್ಟದ ಅಂಕಿಅಂಶಗಳನ್ನೇ ತಿರುವು ಮಾಡಲು ಸರ್ಕಾರ ಯತ್ನಿಸುತ್ತಿದೆ. ದೆಹಲಿಯ ಜನರು ಶುದ್ಧ ಗಾಳಿಗಾಗಿ ಭೀತಿಗಿಳಿದಿದ್ದಾರೆ. ಸೂಕ್ತ ಪರಿಹಾರ ಕ್ರಮ, ನೀತಿ ರೂಪಣೆಗಳ ಮೂಲಕ ಪ್ರತಿಕ್ರಿಯಿಸಬೇಕಿದ್ದ ಸರ್ಕಾರ ಪೊಲೀಸ್ ಬಲ ಪ್ರಯೋಗಕ್ಕೆ ಮುಂದಾಗಿದೆ. ಮಕ್ಕಳು, ವೃದ್ಧರು, ಸಾಮಾನ್ಯ ನಾಗರಿಕರು ಹೀಗೆ ಉಸಿರಾಡುವ ಹಕ್ಕಿಗಾಗಿ ಧ್ವನಿ ಎತ್ತಿದವರನ್ನ ಬಂಧಿಸಲಾಗಿದೆ. ಗಾಳಿ ಐಶ್ವರ್ಯವಲ್ಲ, ಅದು ಮಾನವನ ಅತ್ಯಂತ ಮೂಲಭೂತ ಹಕ್ಕು. ಈ ಸತ್ಯವನ್ನ ಅಧಿಕಾರದಲ್ಲಿರುವವರು ಒಪ್ಪಿಕೊಳ್ಳುವವರೆಗೂ ದೆಹಲಿಯ ಜನ ಉಸಿರುಗಟ್ಟುವ ಅಚ್ಚೇ ದಿನಗಳಲ್ಲೇ ನರಳಬೇಕಾಗಿದೆ.